ಗುಂಡಿ ನಗರವಾಗಿ ಬದಲಾಗ್ತಾ ಇದೆಯಾ ತುಮಕೂರು? ತುಮಕೂರಿನ ಸರಸ್ವತಿಪುರಂ ರಸ್ತೆಯಲ್ಲಿ ಗುಂಡಿಗಳ ಹಾವಳಿ. ಗುಂಡಿಗಳಿಂದ ಹೆಚ್ಚಾಗಿ ಅಪಘಾತ ಆಗ್ತಾ ಇದ್ರೂ ಹೇಳೋರಿಲ್ಲ ಕೇಳೋರಿಲ್ಲ. ಎಸ್, ತುಮಕೂರು ಸ್ಮಾರ್ಟ್ ಸಿಟಿ ಎಂಬ ಖ್ಯಾತಿಯನ್ನ ಪಡೆದಿರುವ ನಗರ ಇದೀಗ ಗುಂಡಿಗಳ ನಗರವಾಗಿ ಬದಲಾಗ್ತಾ ಇದೆಯಾ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಹೌದು, ನಗರದ ವಾರ್ಡ್ ನಂಬರ್ 28ರ ಸರಸ್ವತಿಪುರಂನ ದೇವರಾಜರಸು ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಬೃಹತ್ ಗುಂಡಿಗಳು ಬಿದ್ದಿದ್ದು ವಾಹನ ಸವಾರರು ಹಾಗೂ ಸಾರ್ವಜನಿಕರು ದಿನನಿತ್ಯ ಸಂಚರಿಸಲು ಕಷ್ಟಪಡುವಂತಾಗಿದೆ. ಇನ್ನು ಈ ರಸ್ತೆಯಲ್ಲಿ ಹಲವು ದಿನಗಳಿಂದಲೂ ಕೂಡ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದ್ದು ಮಳೆ ಬಂದ್ರೆ ಸಾಕು, ಗುಂಡಿಗಳಲ್ಲಿ ನೀರು ತುಂಬಿ ರಸ್ತೆ ಯಾವುದು ಗುಂಡಿ ಯಾವುದು ಅನ್ನೋದು ಗೊತ್ತಾಗದ ಹಾಗೆ ಎಷ್ಟೋ ಜನರು ಗಾಡಿಗಳಿಂದ ಬಿದ್ದು ಗಾಯಗೊಂಡಿದ್ದಾರೆ. ಆದರೆ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ತಾ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ನೋಡ್ತಿದ್ದೀರಲ್ಲ ನೀವೇ, ತುಂಬಾ ಚೆನ್ನಾಗಿದೆ. ಎಷ್ಟು ದಿವಸದಿಂದ ಹಿಂಗೆ ಇದೆ? ಸುಮಾರು ಒಂದು 4 ವರ್ಷದ ಮೇಲೆ ಆಯ್ತಪ್ಪ. ಯಾರು ಮಾಡ್ತಾರೆ? ಯಾರು ಮಾಡಿಸ್ತಿಲ್ಲ. ಸುಮ್ಮನೆ ನೋಡಿ, ಸ್ಕೂಲ್ ಐತಲ್ಲ ಹುಡುಗರು, ಇಲ್ಲಿ ಓಡಾಡೋಕ್ಕೂ ತೊಂದರೆ. ಯಾರನ್ನ ವಯಸ್ಸಾದ್ರು ಬಂದರೆ ಬಿದ್ದೋಗೋದೇ ಕೆಲಸ. ಯಾರು ಕೇಳಲ್ಲ ಸ್ವಾಮಿ, ಇಲ್ಲಿ ಯಾರು ಬೇಕಿಲ್ಲ ಹೇಳ್ರಿ, ಯಾರಿಗೂ ಬೇಕಾಗಿಲ್ಲ. ಯಾರೋ ಸ್ಕೂಲ್ ಮಕ್ಕಳು ಬಿದ್ದು ಸರ್ ಯಾರು ಬಂದಿಲ್ಲಪ್ಪ. ನಾವು ಕಣ್ಮಟ್ಟಿಗೆ ನಾವು ದಿನ ಇಲ್ಲೇ ನಮ್ಮ ಮನೆ ಇದರ ನೋಡೋದು, ಯಾವ ಅಧಿಕಾರಿನೂ ಬಂದಿಲ್ಲ. ಅವರ ಕೆಲಸ ಮುಗಿಸ್ತಾರೆ, ಬಿದ್ದೋತಾರೆ, ಅದಕ್ಕೇನು ವ್ಯವಸ್ಥೆ ಮಾಡಲ್ಲ. ಯಾರನ್ನೂ ವಯಸ್ಸಾದ್ರು ಬಂದರೆ ಸ್ಪಾಟೇ ಬಿಡಿ. ಇಲ್ಲಿ ತುಂಬ ಪ್ರಾಬ್ಲಮ್ ಆಗ್ತದೆ ನಮಗೆ, ಬೇರೆ ಗೊತ್ತಿಲ್ಲ ಸರ್. ಯಾರು ಕೇಳಲ್ಲ. ನೀವು ನಿಲ್ಸಿದ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲ, ಈಗ ಇಷ್ಟೊಂದೆಲ್ಲ ಇದ್ರೂ ಅಧಿಕಾರಿಗಳು ಹಾಕಿದ್ರು ನೋಡ್ತಾ ಇಲ್ಲ. ನೋಡಿದ್ರೆ ಸ್ಮಾರ್ಟ್ ಸಿಟಿ ಅಂತ ಹ್ಞೂ ಸರ್, ಅದೀಗ ಎಲ್ಲ ನೀವು ಹೇಳಿದ್ದು ಸತ್ಯನೇ. ಸ್ಮಾರ್ಟ್ ಸಿಟಿ ಅಂದರೆ ನೋಡಿ, ಇವ್ನು ಅಂಗಡಿಯನ್ನು ಇಲ್ಲೇ ಇದ್ದಾರೆ, ಅಂಗಡಿಯವರು. ಇವ್ರಿಗೂ ಬೇಕಾಗಿಲ್ಲ, ಯಾರಿಗೂ ಬೇಕಾಗಿಲ್ಲ ಇಲ್ಲಿ. ಪಾಪ ನೋಡಿ, ನಿಮ್ಮಂಥವ್ರು ತಂದು ಇದನ್ನು ಬೆಳಗ್ಗೆ ತರಬೇಕು. ಅದನ್ನು ಅರ್ತ್ಕೊಂಡು ಅವರು ಕೆಲಸ ಮಾಡಿದ್ರೆ ತುಂಬ ಒಳ್ಳೆ ಜನಕ್ಕೆ ಸರ್. ಹ್ಞೂ, ಮಾಡಿಸ್ಕೊಟ್ಟು ಬಿಡಿ ಸರ್. ಎಲ್ಲದಕ್ಕೂ ಬರ್ತಾರೆ, ಏರಿಯಾ ಅದಾಗೈತೆ ಇದಾಗೈತೆ ಅಂತ ಇದಕ್ಕೆ ಬರೋದು ಬೇಡವಾ? ಮಾಡಲಿ ಬಿಡಿ. ಇನ್ನು ರಾತ್ರಿ ವೇಳೆ ಈ ರಸ್ತೆಯಲ್ಲಿ ಬೀದಿ ದೀಪಗಳ ವ್ಯವಸ್ಥೆಯೂ ಇಲ್ಲ. ಇನ್ನು ಈ ರಸ್ತೆಯಲ್ಲಿ 2 ರಿಂದ 3 ಅಡಿ ಆಳದ ಗುಂಡಿಗಳು ಬಿದ್ದಿರೋದ್ರಿಂದ ಸವಾರರಿಗೆ ರಾತ್ರಿ ವೇಳೆ ತುಂಬಾ ತೊಂದರೆಯಾಗ್ತಾ ಇದೆ. ಅಲ್ಲದೆ ಹಲವಾರು ಬಾರಿ ಈ ರಸ್ತೆಯಲ್ಲಿ ಅಪಘಾತಗಳು ಸಂಭವಿಸಿದ್ರೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಸಾರ್ವಜನಿಕರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಕೇಳೋರು ಯಾರು ಇಲ್ಲ. ಯಾವುದೇ ಒಬ್ಬ ಮೆಂಬರ್ ಆಗಲಿ, ಒಬ್ಬ ಇನ್ನೊಬ್ಬರಾಗಲಿ, ಯಾವುದೇ ಒಂದು ಥರದ ಇಲ್ಲಿ ಭಾಳ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಕಸ್ಮಾತ್ ಯಾರನ್ನ ಬರ್ತಾಯಿದ್ರು ಬಿದ್ದೋಗ್ಬಿಡ್ತಾರೆ. ರೋಡು ಫುಲ್ಲು ಡ್ಯಾಮೇಜ್ ಆಗಿದೆ. ಅದನ್ನು ಮೊದಲು ಈ ಸಂಬಂಧಪಟ್ಟವರು ಇದನ್ನು ಸರಿಪಡಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀವಿ. ಭಾಳ ಸುಮಾರು ದಿವಸದಿಂದಲೂ ಹಿಂಗೆ ಇದೆ, ರೆಡಿ ಮಾಡ್ತಾ ಇಲ್ಲ. ಅದೇ ಇವಾಗ ಗಾಡಿಗಳು, ವೆಹಿಕಲ್ಗಳು ಓಡಾಡ್ತಾರೆ, ಹೆಂಗಸರು ಮಕ್ಕಳುಗಳು ಓಡಾಡ್ತಾ ಇರ್ತಾರೆ, ಸ್ಕೂಲ್ ಮಕ್ಕಳು ಓಡಾಡ್ತಾ ಇರ್ತಾರೆ. ಅಕಸ್ಮಾತ್ ಮಳೆ ಬಂದಾಗ ಬರುವಾಗ ಅಕಸ್ಮಾತ್ ಗಾಡಿ ಇದಾಗಿ ಎಫೆಕ್ಟ್ ಆಗಿ ಬಿದ್ದೋಗ್ಬಿಡ್ತಾರೆ. ಹಂಗಾಗಿ ತಮ್ಮ ಗಮನಕ್ಕೆ ತಂದಿದ್ದೀವಿ. ಅದನ್ನು ಏನಾನ ಮಾಡಿ ಅದನ್ನು ಸರಿಪಡಿಸ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಇಟ್ಟಿದ್ದೀವಿ. ಒಟ್ನಲ್ಲಿ ತುಮಕೂರಿನ ಪ್ರಮುಖ ರಸ್ತೆಗಳಲ್ಲಿಯೇ ಇಂತಹ ದುಸ್ಥಿತಿ ನಿರ್ಮಾಣವಾಗಿರುವುದು ಸಾರ್ವಜನಿಕರ ಆತಂಕಕ್ಕೆ ಕಾರಣ ಆಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆ ಬಗ್ಗೆ ಗಮನ ಹರಿಸಿ ಸರಸ್ವತಿಪುರಂ ದೇವರಾಜರಸು ರಸ್ತೆಯನ್ನ ದುರಸ್ತಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದರ್ಶನ್ ಜೊತೆ ಪುನೀತ್ ಎನ್ ಲಕ್ಷ್ಮೀಕಾಂತ, ಪ್ರಜಾಶಕ್ತಿ ಟಿವಿ, ತುಮಕೂರು.